ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘ ಅನ್ನುವಂಥದ್ದು ಭಾರತಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ರೈತರ ಪರವಾಗಿ ಮೊಟ್ಟ ಮೊದಲಿಗೆ ಒಂದು ಆಂದೋಲನ ಮತ್ತು ಚಳವಳಿಯಂತೇನಾದರೂ ಪ್ರಾರಂಭ ಆಗಿದ್ರೆ ಹಸಿರು ಸೇನೆಯ ಶಾಲಿನ ಮುಖಾಂತರ ಸಂಕೇತವಾಗಿ ನಂಜುಂಡು ಸ್ವಾಮಿಯವರ ಒಂದು ಉದಾಹರಣಾತ್ಮಕವಾಗಿ ಅವರ ಹಾದಿಯಲ್ಲಿ ಅವರ ಒಂದು ನಡೆಯಲ್ಲಿ ದಾಪುಗಾಲು ಹಾಕುತ್ತಾ ನಡೆದು ಬಂದಂತ ವ್ಯಕ್ತಿತ್ವ ಇರತಕ್ಕಂತ 75 ವರ್ಷದಲ್ಲಿ ಇವತ್ತು ಉತ್ಸಾಹದ ಹೋರಾಟಗಾರರಾಗಿ ಇಡೀ ಜಿಲ್ಲೆಯನ್ನು ಪ್ರವಾಸ ಮಾಡಬಲ್ಲೆ, ರೈತರ ಸಂಕಷ್ಟದಲ್ಲಿ ನಾನು ಪಾಲುಗಾರಿಕೆ ಬಂದೆ, ರೈತರ ಒಂದು ಕಣ್ಣೀರು ಒರೆಸುವುದಲ್ಲಿ ನನ್ನ ಉಸಿರಿರು ತನಕ ನನ್ನ ಹೋರಾಟವನ್ನು ನಿರಂತರ ಮಾಡಬಲ್ಲೆ ಅಂತ ಸದೃಢ ಮನಸ್ಸನ್ನು ಹೊಂದಿರುವಂತ ಏನು ಎ ಲಕ್ಷ್ಮೀನಾರಾಯಣ ಗೌಡ ಅವ್ರ ಜೊತೆಗೆ ಇವತ್ತು ದಿವಸ ವಯಸ್ಸಾದಂತ ನಮ್ಮ ಹೇಮರೆಡ್ಡಿ ಕೊಣ್ಣೂರವರಾಗಿರ್ಬೋದು, ರಾಜೇಶಾಬ್ನ ರಗಾಪುರ ಆಗಿರ್ಬೋದು, ಯುವಕರಾದಂತ ಸಂಗಪ್ಪ ಸಜ್ಜನ್ ಅವರು ಹಾಗೂ ಅದೇ ರೀತಿ ಈರಪ್ಪ ಕೊಪ್ಪಳ್ಳವರು ಒಂದು ಜಂಟಿಯಾಗಿ ರೈತರ ಕಳಕಳಿಯಾಗಿ ಇವತ್ತು ದಿವಸ ಮಾಡ್ತಾ ಇದ್ದಾರೆ. ರೈತ ಅಂದ್ರೆ ಕೇವಲ ಅನ್ನ ಹಾಕುವ ಒಬ್ಬ ದನಿ, ಅನ್ನ ಹಾಕುವ ಅನ್ನದಾತ ಅಂತ ಕೇವಲ ಅಲ್ಲ. ಭಾರತ ದೇಶದ ಸಮಗ್ರವಾಗಿ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಪಾಲಕರಿದ್ದ ಭಾರತ ದೇಶವನ್ನ ಅಭಿವೃದ್ಧಿಯ ಪಥದಲ್ಲಿ ಇವತ್ತಿನ ದಿವಸ ಎಲ್ಲದರಲ್ಲಿ ಅವನ ಪಾಲುಗಾರಿಕೆ ಮುಂದಿರುವುದರಿಂದ ರೈತನನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾಗಿ ಮೊದಲನೆಯ ಮೂಲಭೂತ ವ್ಯವಸ್ಥೆಯನ್ನ ರೈತರನ್ನ 73% ಇರ್ತಕ್ಕಂಥ ರೈತಾಪಿ ವರ್ಗವನ್ನ ರಕ್ಷಣೆ ಮಾಡಿದ್ರೆ ಮಾತ್ರ ದೇಶ ಸುರಕ್ಷಿತವಾಗಲಿಕ್ಕೆ ಸಾಧ್ಯ, ರೈತನು ವ್ಯವಸ್ಥಿತವಾಗಿ ಬದುಕಲಿಕ್ಕೆ ಸಾಧ್ಯ ಅನ್ನುವಂತ ವಿಚಾರದಲ್ಲಿ ಇವತ್ತು ರೈತ ಸಂಘದ ಇದ್ದಾರೆ. ಹೀಗಾಗಿ ಕರ್ನಾಟಕ ಘನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತ ಹೋರಾಟಗಾರರಿಗೆ ಮನವಿಯನ್ನ ಸ್ವೀಕರಿಸಿ ರೈತರ ಎಲ್ಲ ಒಂದು ಇವತ್ತು ದಿವಸ ಬೆಳೆ ವಿಮೆ ಒಂದು ಇನ್ಶೂರೆನ್ಸ್ ಆಗಿರ್ಬೋದು, ಅವರಿಗೆ ಕೊಡ್ತಕ್ಕಂಥ ಕೃಷಿ ಪ್ರದೇಶ ಆಗಿರ್ಬೋದು, ನೀರಾವರಿಯಲ್ಲಿ ಆಗಿರ್ಬೋದು, ಇವತ್ತೇನು ಮಳೆಯ ಒಂದು ಮುಂಗಾರಿನ ಹಂಗಮ ಏನು ರೋಹಿಣಿಯ ಕತ್ತಿಗೆ ಸೂಕ್ತವಾದ ಮಳೆಗೆ ಬಿತ್ತನೆ ಮಾಡಿದ್ರು ಇವತ್ತು ದಿವಸ ನಮ್ಮ ಕೃಷಿ ಪ್ರದರ್ಶಿರ್ತಕ್ಕಂಥ ಹೆಸರು ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಅದರ ಜೊತೆಗೆ ಗೋವಿನ ಜೋಳ ನಾಶ ಆಗಿ ಹೋಗಿದೆ, ಸೂರ್ಯಕಾಂತಿ ನಾಶವಾಗಿ ಹೋಗಿದೆ. ಹೀಗಾಗಿ ಆ ಬೆಳೆಗಳಿಗೆ ಸರ್ಕಾರ ಏನೋ ಒಂದು ಸರಿಯಾದ ರೀತಿಯಿಂದ ರೈತನ ಬರ್ಡನ್ ಮಾಡಲಾರದೆ ಅವನ್ನ ಫುಲ್ಫಿಲ್ ಮಾಡಿ ಅವನಿಗೆ ಪರಿಹಾರ ಒದಗಿಸಿ ರೈತನನ್ನು ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ಸರ್ಕಾರದ ಇರಲಿ ಅನ್ನುವಂತಹ ಒಂದು ವಿಶೇಷವಾಗಿ ರಾಜ್ಯಾಧ್ಯಕ್ಷರು ಏನೋ ಒಂದು ಹುಮ್ಮಸ್ಸಿನಿಂದ ರೈತರ ಕಳಕಳಿಗೆ ಬಾದಾಮಿಯ ಚಾಲುಕ್ಯರ ನಾಡಿಗೆ ಆಗಮಿಸಿ ರೈತರ ಪರವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಮಾಡಿ ರೈತರ ಸಂಕಷ್ಟವನ್ನ ಸಮರ್ಪಕವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಹೀಗಾಗಿ ಕರ್ನಾಟಕ ಸರ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ರೈತರನ್ನ ಜವಾಬ್ದಾರಿಯಿಂದ ರಕ್ಷಣೆ ಮಾಡೋದು ಹೊಣೆಗಾರಿಕೆ ನಿಮ್ಮದು. ನಿಮ್ಮ ಹೊಣೆಗಾರಿಕೆ ಏನಾದರೂ ಕಡೆಗಣಿಸಿದರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಒಂದು ಎಚ್ಚರಿಕೆ ಮಾತಿನ ಮುಖಾಂತರ ನಮ್ಮ ಜೊತೆ ಸಂದರ್ಶನ ಮಾಡಿದರು. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ನರಗೋಪ, ನಮಸ್ಕಾರ. ಕರ್ನಾಟಕದಲ್ಲಿ ಬರದ ಛಾಯೆ ಹಿಂದೆಂದಿಗಿಂತಲೂ ಇವತ್ತಿನ ವರ್ಷದಲ್ಲಿ ಭಾಳ ಬರಗಾಲ ಕಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾನು ಪ್ರವಾಸ ಕೈಗೊಂಡಾಗ ಇಲ್ಲಿರ್ತಕ್ಕಂಥ ರೈತರ ಸಂಕಷ್ಟಗಳನ್ನು ವಿಚಾರಿಸಿದಾಗ ಅವರು ಭಾಳ ಕಷ್ಟಗಳನ್ನು ಯಾತಕ್ಕೆ ಅನುಭವಿಸ್ತಾ ಇದ್ದಾರೆ ಅಂದರೆ, ಅವರು ತನ್ನ ಮನೆಯಲ್ಲಿರ್ತಕ್ಕಂಥ ಎಲ್ಲ ದವಸ ಧಾನ್ಯಗಳನ್ನು ಮತ್ತು ತನ್ನ ಒಡವೆನೂ ಕೂಡ ಹೊತ್ತು ಇಟ್ಟು ಬೇಸಾಯವನ್ನು ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಮಳೆ ಭಾಳ ತುಂಬ ಕೈ ಕೊಟ್ಟಿದೆ. ಬೆಳೆ ಎಲ್ಲ ಬತ್ತೋಗಿದೆ, ಸಂಪೂರ್ಣ ಒಣಗೋಗಿದೆ. ಆ ಕಾರಣದಿಂದ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಪರಿಹಾರ ಸಿಗದೇ ಇದ್ದರೆ ಅವರು ಜೀವನ ಮಾಡೋದು ಕಷ್ಟ ಆಗುತ್ತೆ, ಮತ್ತು ಆತ್ಮಹತ್ಯೆ ದಾರಿ ಹಿಡಿಯಬೇಕಾಗಿರ್ತಕ್ಕಂಥ ಸಂದರ್ಭ ಕೂಡ ಬರುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ವಿಚಾರದಲ್ಲಿ ನಾನು ಪ್ರವಾಸ ಮಾಡಿದಾಗ ನನ್ನ ಅನುಭವಕ್ಕೆ ಬಂದಿರತಕ್ಕಂಥ ಮಾತನ್ನು ಇಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಈಗೇನಾದರೂ ನೀವು ಪರಿಹಾರವನ್ನು ಸಮರೋಪಾದಿಯಲ್ಲಿ ನಡಿಬೇಕು. ಸಮರೋಪಾದಿಯಲ್ಲಿ ನಡೀದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ. ಈ ಬಾಗಲಕೋಟೆಯಲ್ಲಿ ಪ್ರವಾಸ ಮಾಡಿದಾಗ ಇಲ್ಲಿನ ಜನರ ಕಷ್ಟ ಕಾರ್ಪಣ್ಯಗಳನ್ನು ನಾನು ತಿಳ್ಕೊಂಡಾಗ ಭಾಳ ನೋವನ್ನು ಅನುಭವಿಸ್ತಾ ಇದ್ದಾರೆ. ಆತ್ಮಹತ್ಯೆ ಈಗೇನು ಹಿಂದಿಗಿಂತಲೂ ಹೆಚ್ಚಿಗೆ ಆಗ್ತಕ್ಕಂಥದ್ದನ್ನು ನಮ್ಮವರೇ ಆದ ನಮ್ಮ ಕನಕಪುರ ತಾಲೂಕಿನವರೇ ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ಕೂಡ ರೈತನ ಮಗನೇ. ಅವರು ದೊಡ್ಡನಹಳ್ಳಿನಲ್ಲಿ ರೈತಾಪಿ ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥವರು. ಆ ಕಾರಣದಿಂದ ಇದನ್ನೆಲ್ಲ ಹತ್ಕೊಂಡು ತಾವು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ತಮಗೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಚಾಣಕ್ಯನ ಛಲ,
ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಮಕ್ಕೆ ನ್ಯೂಸ್.